ಇನ್ನು ಕರ್ನಾಟಕದ 4 ಜಿಲ್ಲೆಯ ಅನ್ನದಾತರಿಗೆ ಈಗ ಶುಭ ಸುದ್ದಿ ಎನ್ನುವಂಥದ್ದು ಬಂದಿದೆ. ಹೇಗೆಂದರೆ ರಾಜ್ಯದ 4 ಜಿಲ್ಲೆಗಳಲ್ಲಿ ಚುರುಕುಗೊಂಡಂತಹ ಮುಂಗಾರು ಮಳೆ ಬರ್ತಾ ಇದೆ ಅನ್ನುವಂತಹ ವಿಚಾರವನ್ನು ಕೇಳಿದಂತಹ ರೈತರಿಗೆ ಇದು ಸಂಪೂರ್ಣ ಸಿಹಿ ಸುದ್ದಿ ಅಂತ ಹೇಳಬಹುದು. ರಾಜ್ಯದ 4 ಜಿಲ್ಲೆಗಳಿಗೆ ಈಗ ಸಿಹಿ ಸುದ್ದಿ ಅನ್ನುವಂತಿದೆ. ಜಿಲ್ಲೆಯ ರೈತರಿಗೆ ಯಾಕೆಂತಂದರೆ 4 ಜಿಲ್ಲೆಗಳಲ್ಲಿ ಈಗ ಚುರುಕುಗೊಂಡಂತಹ ಮುಂಗಾರು. ಕೊಡಗು, ಚಿಕ್ಕಮಗಳೂರು, ದಕ್ಷಿಣ ಕನ್ನಡದಲ್ಲಿ ಉತ್ತಮ ಮಳೆ ಆಗುವಂತಹ ಸಾಧ್ಯತೆ. ಇನ್ನು ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಮಳೆಯ ಆರ್ಭಟ ಜೋರಾಗಿದೆ. ರಾತ್ರಿಗೆ ಸುರಿದಂತಹ ಮಹಾಮಳೆಗೆ ಸದ್ಯ ಈಗ ಬೆಳಗಾವಿ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಒಂದು ಕಡೆ ರಾಣಿ ಚೆನ್ನಮ್ಮ ವೃತ್ತ ಸೇರಿ ತೆಗ್ಗು ಪ್ರದೇಶಗಳು ಈಗ ಜಲಾವೃತವಾಗಿದೆ. ಬೃಹತ್ ಗಿಡ ಮರಗಳು, ವಿದ್ಯುತ್ ಕಂಬಗಳು ಈಗ ಧರೆಗೆ ಉರುಳಿದೆ. ಸಂಪೂರ್ಣ ಕೆರೆಯಂತಾದಂತಹ ಬೆಳಗಾವಿಯ ಜೋಡುಕುರಳಿ ಗ್ರಾಮ ಮನೆಯ ಗೋಡೆಯ ಕೂಡ ಕುಸಿದಿದೆ. ಅದೃಶ್ಯವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿದೆ, ಯಾರಿಗೂ ಕೂಡ ಪ್ರಾಣಹಾನಿ ಅನ್ನುವಂಥದ್ದಾಗಿದೆ. ರಾಜ್ಯದ 4 ಜಿಲ್ಲೆಗಳ ಅನ್ನದಾತರಿಗೆ ಈಗ ಸದ್ಯ ದೊಡ್ಡ ಶುಭ ಸುದ್ದಿ ಅಂತ ಹೇಳ್ಬೋದು. ಮಳೆನೇ ಆಗಲ್ಲ ಅಂತ ಆತಂಕಕ್ಕೊಳಗಾದಂತಹ ಜನರಿಗೆ ಇದು ಶುಭ ಸುದ್ದಿ. ಕೊಡಗು, ಚಿಕ್ಕಮಗಳೂರು, ದಕ್ಷಿಣ ಕನ್ನಡದಲ್ಲಿ ಉತ್ತಮ ಮಳೆ ಮತ್ತು ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲೂ ಕೂಡ ಈಗ ಭಾರಿ ದೊಡ್ಡ ಪ್ರಮಾಣದ ವರುಣನ ಆರ್ಭಟ ಅನ್ನುವಂಥದ್ದಾಗ್ತಾ ಇದೆ. ರಾತ್ರಿಯೆಲ್ಲ ಸುರಿದಂತಹ ಮಳೆಗೆ ಈಗ ಬೆಳಗಾವಿ ಲಿಟ್ರಲಿ ತತ್ತರಿಸಿ ಹೋಗಿದೆ. ದೊಡ್ಡ ಪ್ರಮಾಣದ ಮರಗಳು, ಲೈಟಿನ ಕಂಬಗಳು ಈಗ ಧರೆಗೆ ಉರುಳಿದೆ. ಬೃಹತ್ ಗಿಡಮರಗಳು ಮತ್ತು ವಿದ್ಯುತ್ ಕಂಬಗಳು ಈಗ ಧರೆಗುರುಳಿದೆ. ಸಂಪೂರ್ಣ ಕೆರೆಯಂತಾಗಿದೆ ಚಿಕ್ಕೋಡಿಯ ಕೋರ್ಟ್ ಆವರಣ. ಇನ್ನು ಜೋಡಿಕುರುಳು ಗ್ರಾಮದಲ್ಲಿ ಮನೆಯ ಗೋಡೆ ಅನ್ನುವಂಥದ್ದು ಕುಸಿದಿದೆ. ಮಳೆಯಿಂದ ಗೋಡೆ ಕುಸಿದಿದೆ. ಆದರೆ ಅದೃಶ್ಯವಶಾತ್ ಯಾವುದೇ ಪ್ರಾಣಾಪಾಯ ಅನ್ನುವಂಥದ್ದು ಆಗಿಲ್ಲ, ಯಾರಿಗೂ ಕೂಡ ಅದರಿಂದ ತೊಂದರೆ ಆಗಿಲ್ಲ. ಸದ್ಯಕ್ಕೆ ಮುಂಗಾರಿನ ಆರ್ಭಟ ಬಹಳ ಜೋರಾಗಿರೋದ್ರಿಂದ ಈಗ ಸಂತಸಕ್ಕೆ ಒಳಗಾಗಿದೆ. ಚಿಕ್ಕಮಗಳೂರಿನ ಶೃಂಗೇರಿಯಲ್ಲೂ ಕೂಡ ಭಾರಿ ದೊಡ್ಡ ಪ್ರಮಾಣದ ಮಳೆ ಅನ್ನುವಂಥದ್ದು ಬರ್ತಾ ಇದೆ. ತುಂಗಾ ಉಗಮ ಸ್ಥಳ ಪಶ್ಚಿಮಘಟ್ಟ ಸುತ್ತಮುತ್ತಲೂ ಕೂಡ ಭಾರೀ ಮಳೆ, ರಣಭೀಕರ ಮಳೆ. ತುಂಗಾ ನದಿಯ ನೀರಿನ ಪ್ರಮಾಣ ದಿನದಿಂದ ದಿನಕ್ಕೆ ಈಗ ಹೆಚ್ಚಾಗ್ತಾ ಇದೆ. ಮಳೆಯ ಆರ್ಭಟಕ್ಕೆ ಹುಟ್ಟಿಕೊಂಡಿರುವಂತಹ ಸಣ್ಣ ಪುಟ್ಟ ಜರಿಗಳು. ಮಳೆಯ ನಡುವೆಯೂ ಕೂಡ ಶೃಂಗೇರಿಗೆ ಬಂತು ಪ್ರವಾಸಿಗರ ದಂಡು. ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಉತ್ತಮವಾಗಿ ಸುರಿದಿರುವಂತಹ ಮಳೆ. ಇಂದು ಧಾರಾಕಾರವಾಗಿ ಮಳೆಯಾಗುವಂತಹ ಎಲ್ಲ ಮುನ್ಸೂಚನೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಡ್ತಾ ಇದೆ. ಹೀಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ನಂತರ ಜುಲೈ ತಿಂಗಳಲ್ಲಿ ದಕ್ಷಿಣ ಕನ್ನಡದಲ್ಲಿ ರಣಭೀಕರ ಮಳೆಯಾಗುವಂತಹ ಸಾಧ್ಯತೆಗಳು ಕೂಡ ಈಗ ಕಂಡು ಬರ್ತಾ ಇದೆ. ಜುಲೈ ಬಳಿಕ ದಕ್ಷಿಣ ಕನ್ನಡಕ್ಕೆ ರೆಡ್ ಅಲರ್ಟ್ ಘೋಷಣೆ ಮಾಡುವಂತಹ ಸಾಧ್ಯತೆಗಳನ್ನು ಈಗ ಹವಾಮಾನ ಇಲಾಖೆ ಕೊಟ್ಟಿದೆ. ಇದರ ಮುನ್ಸೂಚನೆಯನ್ನು ಕೊಟ್ಟಿದೆ. ರೈಟ್ ನಾವು ಈಗ ಚಿಕ್ಕಮಗಳೂರಿನ ಶೃಂಗೇರಿಯಲ್ಲೂ ಕೂಡ ಭಾರಿ ದೊಡ್ಡ ಪ್ರಮಾಣದ ಮಳೆ ಆಗ್ತಾ ಇದೆ. ಸದ್ಯ ಈಗ ಆರೆಂಜ್ ಅಲರ್ಟ್ ಅನ್ನು ಕೊಟ್ಟಿದ್ದಾರೆ. ತುಂಗಾ ನದಿಯ ಉಗಮ ಸ್ಥಾನ ಅಲ್ಲಿ ಈಗ ಭಾರಿ ದೊಡ್ಡ ಪ್ರಮಾಣದ ಮಳೆಯಾಗಿ ತುಂಗಾ ನದಿ ತುಂಬಿ ತುಳುಕ್ತಾ ಇದೆ, ಹರಿತಾ ಇದೆ. ಮಳೆಯ ಆರ್ಭಟಕ್ಕೆ ಅಲ್ಲಲ್ಲಿ ಸಣ್ಣ ಸಣ್ಣ ಝರಿಗಳು ಕೂಡ ಈಗ ನಿರ್ಮಾಣವಾಗಿದೆ. ಇಷ್ಟೆಲ್ಲ ಮಳೆ ಇದ್ದರೂ, ಧಾರಾಕಾರವಾದಂತಹ ಮಳೆ ಇದ್ದರೂ ಕೂಡ ಶೃಂಗೇರಿಗೆ ಪ್ರವಾಸಿಗರ ದಂಡು ಅನ್ನುವಂಥದ್ದು ಏನಿದೆ ಅದು ಕಡಿಮೆಯಾಗಿಲ್ಲ. ಶಾರದೆಯನ್ನು ನೋಡೋದಕ್ಕೆ, ಶಾರದಾಂಬೆಯನ್ನು ನೋಡೋದಕ್ಕೆ ಮತ್ತು ಚಿಕ್ಕಮಗಳೂರಿನ ಮಲೆನಾಡ ಪ್ರಕೃತಿಯ ಸೌಂದರ್ಯವನ್ನು ಸವಿಯೋದಕ್ಕೆ ಪ್ರವಾಸಿಗರ ದಂಡು ನಿರಂತರವಾಗಿ ಹರಿದು ಬರ್ತಾನೆ ಇದೆ.